ಈ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಯಾರೇ ಆಗಿದ್ರು ಕೂಡ ನೀನು ಯಾವುದೋ ಒಂದು ಸ್ಥಳವನ್ನು ಫಿಕ್ಸ್ ಮಾಡಿಕೊಂಡು ಆ ಸ್ಥಳದಲ್ಲಿ ಕೂತು ನಿನ್ನ ಪಾಪವನ್ನು ಎಲ್ಲ ಅರಿಕೆ ಮಾಡಿಕೊಂಡು ಸಂಪೂರ್ಣವಾಗಿ ಪಾಪದ ಪಾಲಿಗೆ ಸತ್ತು ವಾಕ್ಯಕ್ಕೆ ವಿಧೇಯತೆ ತೋರಿಸುವುದಾದರೆ ಆಶೀರ್ವಾದಗಳು ನಿನ್ನಿಂದ ಬರ್ತವೆ. ಅದಕ್ಕಾಗಿ ದಾವೀದನ 23ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತೆ, ನಾನಾದರೂ ಸದಾಕಾಲವು ದೇವರ ಆಲಯದಲ್ಲಿ ದೇವರ ಮಂದಿರದಲ್ಲಿ ಇರ್ತಾನೆ. ಅಂದ್ರೆ ದೇವರ ಪ್ರಸನ್ನತೆಯನ್ನು ನಾನು ಅನುಭವಿಸ್ತಾ ಇರ್ತಾನೆ. ಇವತ್ತು ಅಲ್ಲಿ ಆಶೀರ್ವಾದ ಸಿಗ್ತವೆ, ಇಲ್ಲಿ ಆಶೀರ್ವಾದ ಸಿಗ್ತವೆ, ಆ ಚರ್ಚು ಈ ಚರ್ಚು, ಆ ಪಾಸ್ಟ್ ಈ ಪಾಸ್ಟ್ ಅಂತ ತಿರುಗುವಂತ ಪ್ರೀತಿಯ ಸಹೋದರ ಸಹೋದರಿ, ದೇವರಾತ್ಮ ನಿನ್ ಜೊತೆನೆ ಮಾತಾಡ್ತದನೆ. ಆಲಯದಲ್ಲಿನೋ ಅಥವಾ ನಿಮ್ಮ ಮನೆಯಲ್ಲಿನೋ ಒಂದು ಸ್ಥಳದಲ್ಲಿ ಕೂತು ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಶುರು ಮಾಡು. ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸತ್ತು ಬಿಡು, ವಾಕ್ಯಕ್ಕೆ ವಿಧೇಯತೆ ತೋರಿಸು. ಖಂಡಿತ ನೀನಿರೋ ಸ್ಥಳಕ್ಕೆ ಆಶೀರ್ವಾದ